ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಹರೀಶ್ ಅಂದ್ಬಿಟ್ಟು. ಫಿಲಿಮ್ ನೋಡಿ ತುಂಬ ವರ್ಷ ಆಗಿತ್ತು. ತುಂಬ ವರ್ಷ ಆಗಿಲ್ಲ, ತುಂಬ ಮಂತ್ ಆಗಿತ್ತು. ಈ ಪಿಕ್ಚರ್ ನೋಡೋಕೆ ಫ್ರೆಂಡ್ ಒಬ್ಬರು ನೋಡ್ಕೊಬಂದು ರೆಫರೆನ್ಸ್ ಮಾಡಿದ್ರು. ಅಪ್ಪು ಅವ್ರ ಫೀಲಿಂಗ್ ನೋಡಿ ನನಗೂ ಒಂದು ನೋಡ್ಬೇಕು ಅಂದ್ಬಿಟ್ಟು ಬಂದೆ. ಒಟ್ನಾಗ ನಿಜವಾಗ್ಲೂ ಹೇಳ್ತೀನಿ, ಆದರೆ ಅವತ್ತು 2 ವರ್ಷ ಮುಂಚೆ ಆಗಿದ್ದ ಘಟನೆ ಇವಾಗ ರಿಯಲಾಗಿ ನೋಡ್ದಂಗಿತ್ತು. ಒಟ್ನಾಗ ತುಂಬ ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ. ಅವ್ರ ಥರ ಯಾರೂ ಇನ್ನು ಆಗೋಕ್ಕೆ ಚಾನ್ಸೇ ಇಲ್ಲ, ಅವ್ರ ಥರ ಬರೋದು ಇಲ್ಲ. ಯಾವ ಹೀರೋಗೆ ಎಲ್ಲರೂ ಹೀರೋಗಳಾಗ್ಬೋದು, ಆದರೆ ಒಳ್ಳೆ ಮನಸ್ಸಿರೋ ಹೀರೋ ಅಂದರೆ ಅಪ್ಪು ಸರ್. ಅವರು ನಿಜವಾಗೂ ದೇವ್ರ ಥರ ಎಲ್ಲ ಪೂಜೆ ಮಾಡ್ತಾರೆ. ಎಲ್ಲ ದೇವರು, ನಿಜವಾಗ ದೇವರು. ಅವ್ರನ್ನ ಇವಾಗೂ ಅಷ್ಟೇ ಅವ್ರು ಇಲ್ಲ ಅಂದ್ಕೊಂಡು ಯಾರ ಮನಸ್ಸಲ್ಲಿ ಇಲ್ಲ, ಎಲ್ಲರ ಮನಸ್ಸಲ್ಲಿ ಇದ್ದಾರೆ. ಅವರು ಸತ್ತಿಲ್ಲ, ಯಾರ ಮನಸ್ಸಲ್ಲಿ ಸತ್ತಿಲ್ಲ, ಅವ್ರು ನಿಜ ಇದ್ದಾರೆ. ನಿಜವಾಗಿ ಪಿಕ್ಚರ್ ನೋಡಿದ್ರೆ ಎಲ್ಲರಿಗೂ ಒಂದು ಸೆಂಟಿಮೆಂಟ್ ಏನಂದರೆ, ಅಪ್ಪು ಸರ್ ಅವತ್ತು ಇದ್ದಾಗ ಯಾವ ಥರ ಇದು ಮಾಡಿದ್ರು, ಅವ್ರು ಈ ಎಲ್ಲ ಒಂದು ಫ್ಯಾನ್ ಆ ಅಮ್ಮ ಯಾವ ಥರ ಇದು ಮಾಡಿಲ್ಲ ಅಂತ ನೋಡ್ಬೋದು. ಅದೇ ಥರ ಎಷ್ಟೋ ಜನ ಲೇಡೀಸ್ ಆಗಲಿ, ಜೆಂಟ್ಸ್ ಆಗಲಿ, ಹುಡುಗರಾಗಲಿ, ಯೂತ್ಸ್ ಆಗಲಿ, ನಿಜವಾಗ್ಲೂ ಹೇಳ್ತೀನಿ, ಅವ್ರ ಮೇಲೆ ಇರೋ ಅಭಿಮಾನ ಯಾವ ಹೀರೋಕ್ಕೂ ಅಷ್ಟೇ, ಎಲ್ಲರೂ ಹೀರೋಕ್ಕೂ ಆ ಸಮಾನ ಆಗಬೇಕಂದ್ರೆ ಅವ್ರ ಥರ ಆಗಬೇಕು. ಎಲ್ಲರೂ ಹೀರೋಗಳು ಆ ಥರ ಒಳ್ಳೆ ಮನಸ್ಸಿರಬೇಕು, ಅವ್ರ ಥರ ಹೆಲ್ಪ್ ಮಾಡಬೇಕು, ಅವ್ರ ಥರ ಒಳ್ಳೆ ಮನಸ್ಸಿರಬೇಕು. ಅವ್ರ ಮನಸ್ಸಲ್ಲಿ ಭೇದ ಭಾವ ಏನೂ ಇಲ್ಲ. ಅವರು ಜನಗಳಿಗೋಸ್ಕರ ಹುಟ್ಟಿದ್ದು, ಜನಗಳಿಗೋಸ್ಕರನೇ ಅವರು ಇದಾಗಿದ್ದಾರೆ. ಅವ್ರ ಥರ ಹೀರೋ ಆಗಬೇಕಂದ್ರೆ ನಿಜವಾಗ ಆ ಥರ ಎಲ್ಲ ಒಳ್ಳೆ ಕೆಲಸಗಳು ಮಾಡಿ ಒಳ್ಳೆ ಇದು ಮಾಡಿದ್ರೆ ನಿಜವಾಗ್ಲೂ ಒಳ್ಳೆ ಇದಾಗುತ್ತೆ. ಒಳ್ಳೆ ಮನಸ್ಸಿರ್ಬೇಕು ರೀ. ಆ ಥರ ಎಲ್ಲ ಹೀರೋಗಳ ಮನಸ್ಸಾಗೂ ಆ ಥರ ಎಲ್ಲ ನಾನು ದುಡ್ಡು ಮಾಡಬೇಕು, ಕೋಟಿಗಳು ಮಾಡಬೇಕು, ಅದು ಪ್ರಾಪರ್ಟಿ ಮಾಡಬೇಕು, ಇದೇ ಇರ್ತೈತಪ್ಪ. ಒಳ್ಳೆ ಜನಗಳಿಗೆ, ಬಡವ್ರಿಗೆ ಹೆಲ್ಪ್ ಮಾಡೋ ಒಳ್ಳೆ ಹೃದಯ ಅಂದರೆ ನಮ್ಮ ಅಪ್ಪು ಸರ್ ಮಾತ್ರ. ಅಪ್ಪು ಸರ್ನ ಮತ್ತೆ ನೋಡಬೇಕಂದ್ರೆ ಅವ್ರು ಮಾಡಿರೋದು ಸ್ವಲ್ಪ ರಿಪೀಟ್ ಮಾಡಿ ತೋರಿಸಿದ್ದಾರೆ. ಈ ಪಿಕ್ಚರ್ನ ರತ್ನ ಬಂದು ನೋಡ್ಬೋದು. ತುಂಬ ಒಳ್ಳೆ ಇದು ಕೊಟ್ಟಿದ್ದಾರೆ, ಸೆಂಟಿಮೆಂಟು. ನಿಜವಾಗ್ಲೂ ಗ್ರೇಟ್, ಒಪ್ಕೊತೀನಿ. ಅಪ್ಪು ಸರ್ನ ತಿರ್ಗಿ ನೋಡ್ದಂಗೆ ಆಯಿತು. ತುಂಬ ಸಂತೋಷ ಆಯಿತು. ನಮಸ್ಕಾರ.